ನಮ್ಮ ಜಿಲ್ಲೆಯ ಕೆಲಸಗಳು ಬಜೆಟ್ ಮೇಲೆ ನಿಂತಿಲ್ಲ. ಡಿಕೆ ಶಿವಕುಮಾರ್ ಖಡಕ್ ಉತ್ತರ. ನಮ್ಮ ಜಿಲ್ಲೆಯ ಕೆಲಸಗಳು ಬಜೆಟ್ ಮೇಲೆ ನಿಂತಿಲ್ಲ. ಬೇರೆಯವರಿಗೆ ಬಜೆಟ್ ಬೇಕಾಗಿರಬಹುದು, ನಮಗೆ ಬೇಡ. ಪೆನ್ನು ಪೇಪರ್ ನನ್ನ ಹತ್ತಿರವಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮಾಗಡಿಯಲ್ಲಿ ಬುಧವಾರ ಮಾಧ್ಯಮಗಳ ಪ್ರಶ್ನೆಗೆ ಅವರು ಉತ್ತರಿಸಿದರು. ಜಿಲ್ಲೆಯ ಜನ ಬಜೆಟ್ನಿಂದ ಏನು ನಿರೀಕ್ಷೆ ಇಟ್ಟುಕೊಳ್ಳಬಹುದು ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಬಜೆಟ್ ಮೇಲೆ ನಿರೀಕ್ಷೆ ಇಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ಬಜೆಟ್ ಇರಲಿ ಇಲ್ಲದಿರಲಿ, ನಾವು ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತಿರುತ್ತೇವೆ. ಇಡೀ ದೇಶದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮಾತ್ರ ಒಂದು ಶಾಲೆಗೆ 15 ಕೋಟಿ ರೂಪಾಯಿ ವೆಚ್ಚದಂತೆ 25 ಕೆಪಿಎಸ್ ಶಾಲೆಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಇದನ್ನು ನಾವು ಬಜೆಟ್ನಲ್ಲಿ ಬರೆಸಿದ್ದೀವಾ ಎಂದು ಪ್ರಶ್ನೆ ಮಾಡಿದರು. ಈ ಯೋಜನೆಯ ಸೃಷ್ಟಿಕರ್ತರು ನಾವೇ. ಇಡೀ ರಾಜ್ಯದಲ್ಲಿ ಈ ಯೋಜನೆ ವಿಸ್ತರಿಸಲು ಹೊಸ ನೀತಿ ರೂಪಿಸಿದ್ದೇವೆ ಎಂದು ಹೇಳಿದ್ದಾರೆ. ಬಜೆಟ್ ಇಂದ ಏನೋ ನಿರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ರೀ. ಬಜೆಟ್ ಇರಲಿ, ಬಜೆಟ್ ಇಲ್ಲದೆ ಹೋಗಲಿ, ನಾವು ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಈಗ ನೋಡಿ, ನೀವೊಂದು ಸರ್ವೆ ಮಾಡಿಸಿ, ಇಡೀ ದೇಶಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ 25 ಸ್ಕೂಲ್ನ, ಒಂದೊಂದು ಸ್ಕೂಲ್ 15 ಕೋಟಿ ಗೌರ್ಮೆಂಟ್ ಸ್ಕೂಲ್ನ ಮಾಡಿದ್ದೀವಲ್ಲ, KPS ಶಾಲೆ ಯಾರೊಬ್ಬರು ಮಾಡಿದ ಬಜೆಟಲ್ಲಿ ಬರ್ಸಿದ್ವ ನಾವು. ನಾವೇ ಅದಕ್ಕೆ ಸೃಷ್ಟಿಕರ್ತರು, ನಮ್ಮದೇ ಕಾನ್ಸೆಪ್ಟು. ಈ ಸ್ಟೇಟ್ ಲೆವೆಲ್ ಅದಕ್ಕೊಂದು ಪಾಲಿಸಿ ಕೂಡ ನಾವು ತಂದಿದ್ದೀವಿ ಇಡೀ ರಾಜ್ಯಕ್ಕೆ. ಸೊ 2000 ಸ್ಕೂಲ್ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ನಮಗೆ ಬೇರೆಯವ್ರಿಗೆ ಬೇಕಾದ ಬಜೆಟು, ನಮಗೇನು ಬಜೆಟ್ ಬೇಡ. ನಮಗೆ ದೇವರು ಬಜೆಟಲ್ಲಿ ಸೇರಿಸಿ ಕೆಲಸ ಮಾಡಬೇಕು ಅಂತೇನಿಲ್ಲ. ಈಗ ಬಜೆಟು ಹಿಂದೆ ಕುಮಾರಸ್ವಾಮಿ ಇದ್ದಾಗ ಸೇರಿಸಿದೆ ನಮ್ಮ ಮೆಡಿಕಲ್ ಕಾಲೇಜ್. 200 ರೂಪಾಯಿ ಬಂದು ತೆಗೆದಾಕ್ಬಿಟ್ರು, ತೊಗೊಂಡು ಎತ್ಕೊಂಡೋಗಿ ಚಿಕ್ಕಬಳ್ಳಾಪುರಕ್ಕೆ ಹಾಕ್ಕೊಂಡು. ಈಗ ರಾಮನಗರಕ್ಕೂ ಕೊಟ್ಟಿದ್ದೀವಿ ಮೆಡಿಕಲ್ ಕಾಲೇಜ್, ಕನಕಪುರಕ್ಕೂ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ಈಗ ತಿರ್ಗಾ ಚನ್ನಪಟ್ಟಣಕ್ಕೂ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ, ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜ್. ರಾಮನಗರದಕ್ಕೆ ಇನ್ನೊಂದು ನಮ್ಮ ಕನಕಪುರ ರಾಮನಗರ ಮಧ್ಯದಲ್ಲಿ ದಯಾನಂದ ಸಾಗರ್ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದೀವಿ. ಹಂಗೆ ಏನೇನು ಬೇಕೋ ಮಾಡಿದ್ದೀವಿ. ಸೊ ಮುಂದಕ್ಕೆ ಮಾಗಡಿಗೆ ಏನು ಮಾಡಬೇಕು ಅಂತ ಹೇಮಾವತಿ ಲಿಂಕ್ ಯಾರು ನಿಲ್ಸೋಕೆ ಆಗೋದಿಲ್ಲ. ಪಾಪ ಅವರೇನೋ ಇಬ್ಬರು ಕೇಳ್ತಿದ್ರು, ಅವ್ರಿಗೂ ಒಂದಷ್ಟು ಫಂಡ್ಸು ಕೊಟ್ಟಿದ್ದೀವಿ. ಇರಲಿ, ಆ ಕೆಲಸ ನಡೀತದೆ, ತಲೆ ಕೆಡಿಸ್ಕೊಂಡು